ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ ಗೌಡ. 3991 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಜೂನ್ 10ರಿಂದ ಅರ್ಜಿ ಸಲ್ಲಿಕೆ ಆರಂಭ. ಇಷ್ಟು ಓದಿದ್ರೆ ಸಾಕು, ನಿಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ ಫಿಕ್ಸು. ಎಸ್ ನೋಡಿ, ಖಾಲಿ ಇರುವ ಒಟ್ಟು 3991 ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ಭರ್ತಿಗೆ ಅಧಿಸೂಚನೆಯನ್ನ ಹೊರಡಿಸಿದ್ದು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಜೂನ್ 10ನಿಂದ ಆರಂಭ ಆಗಲಿದೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ತಿಳಿಸಿದ್ದಾರೆ. ಅರ್ಹ ಹಾಗೆ ಆಸಕ್ತ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳನ್ನ ಸಿದ್ಧ ಮಾಡಿಟ್ಕೊಳ್ಬೇಕು. ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಒಳ ಮೀಸಲಾತಿ ಪ್ರಕಾರ ತಮಗೆ ಅನ್ವಯ ಆಗುವ SCA, SCB ಮತ್ತು SCC ಜಾತಿ ಪ್ರಮಾಣ ಪತ್ರಗಳ ಆಡಿ ಸಂಖ್ಯೆ ನಮೂದಿಸುವುದು ಕಡ್ಡಾಯ ಅಂತ ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇಷ್ಟೇ ಅಲ್ಲದೆ ಗ್ರಾಮೀಣ ಕನ್ನಡ ಮಾಧ್ಯಮ ವ್ಯಾಸಂಗ ಇತ್ಯಾದಿ ಕ್ಲೇಮ್ ಮಾಡುವುದು ಅಗತ್ಯ ಅಂತ ನಮೂನೆಗಳಲ್ಲಿ ಪ್ರಮಾಣ ಪತ್ರಗಳನ್ನ ಸಿದ್ಧ ಮಾಡಿಟ್ಕೊಳ್ಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಗ್ರಾಮೀಣ ಕೋಟಾ ಕ್ಲೇಮ್ ಮಾಡ ಬಯಸಿದ್ರೆ ಕಡ್ಡಾಯವಾಗಿ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ಇಷ್ಟೇ ಅಲ್ಲದೆ ಅರ್ಜಿ ಜೊತೆ ಅಪ್ಲೋಡ್ ಮಾಡುವ ಅಭ್ಯರ್ಥಿಗಳ ಭಾವಚಿತ್ರ 50 KB ಒಳಗಿರಬೇಕು. ಒಟ್ಟು ಹುದ್ದೆಗಳಲ್ಲಿ 596 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಹಾಗೆ 3395 ಹುದ್ದೆಗಳು ಉಳಿಕೆ ಮೂಲಕ ವೃಂದಕ್ಕೆ ಸೇರಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಜುಲೈ 3ನೇ ದಿನಾಂಕ ಅಂದ್ರೆ ಕೊನೆ ದಿನಾಂಕ ಆಗಿರುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ನೋಡಿ, KSP ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಅಂದ್ರೆ ಜೂನ್ 5, 2026 ಬಿಡುಗಡೆ ಮಾಡಲಾಗಿದೆ. ಅಭ್ಯರ್ಥಿಗಳು ಜೂನ್ 8ರಿಂದ ಜುಲೈ 3, 2026 ಅಧಿಕೃತ ವೆಬ್ಸೈಟ್ ನಲ್ಲಿ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಈ ಲೇಖನದಲ್ಲಿ ಅಧಿಸೂಚನೆ ಅಂದ್ರೆ PDF ಅನ್ನ ಡೌನ್ಲೋಡ್ ಮಾಡೋದಕ್ಕೆ ನಾವು ನೇರ ಲಿಂಕ್ ಅನ್ನು ಕೂಡ ಒದಗಿಸಿದ್ದೀವಿ ಅಂತ ತಿಳಿಸಿರುವಂತದ್ದು. ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಅಂದ್ರೆ KSP ರಾಜ್ಯದಾದ್ಯಂತ 3991 ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಸಿವಿಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಕೃತ ಸೂಚನೆಯನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. PUC ಅಥವಾ ತತ್ಸಮಾನ ಅರ್ಹತೆಯನ್ನ ಹೊಂದಿರುವ ಮತ್ತು ನಿಗದಿತ ವಯಸ್ಸಿನ ಮಾನದಂಡಗಳನ್ನ ಪೂರೈಸುವ ಅಭ್ಯರ್ಥಿಗಳು ಜೂನ್ 8, 2026 ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಈ ಲೇಖನದಲ್ಲಿ ಅರ್ಹತೆ, ಖಾಲಿ ಹುದ್ದೆಗಳು, ಪಠ್ಯಕ್ರಮ, ಸಂಬಳ ಹಾಗೆ ನೇಮಕಾತಿ ಹೇಗೆ ಅರ್ಜಿ ಸಲ್ಲಿಸಬಹುದು ಅನ್ನೋದರ ಕುರಿತ ಸರಳ ಮತ್ತು ಸ್ಪಷ್ಟವಾದ ವಿವರಗಳನ್ನು ಕೂಡ ನಾವು ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಈಗ KSP ಸಿವಿಲ್ ಕಾನ್ಸ್ಟೇಬಲ್ ಅಧಿಸೂಚನೆ 2026 ಈಗ ಲಭ್ಯ ಇರುವಂತದ್ದು. ಅಭ್ಯರ್ಥಿಗಳಿಗೆ ಎಲ್ಲ ಪ್ರಮುಖ ವಿವರಗಳನ್ನ ಒಳಗೊಂಡಿರುವಂತದ್ದು. ಇದು ಅರ್ಹತೆ, ಖಾಲಿ ಹುದ್ದೆಯ ವಿವರಗಳು, ಆಯ್ಕೆ ಪ್ರಕ್ರಿಯೆ, ಪರೀಕ್ಷಾ ಮಾದರಿ, ಪಠ್ಯಕ್ರಮ, ಅರ್ಜಿ ಶುಲ್ಕ, ಸಂಬಳ ಮತ್ತು ಇತರ ಪ್ರಮುಖ ಸೂಚನೆಗಳನ್ನ ಒಳಗೊಂಡಿದೆ. ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಮೂಲಕ ಫಾರ್ಮ್ ಅನ್ನ ಭರ್ತಿ ಮಾಡುವ ಮೊದಲು ಅಧಿಸೂಚನೆಯನ್ನ ಎಚ್ಚರಿಕೆಯಿಂದ ಓದಬೇಕಾಗುತ್ತೆ. ಹಾಗಾದ್ರೆ ಏನು ಅಂತ ನೋಡೋದಾದ್ರೆ, ನೋಡಿ, ಕರ್ನಾಟಕ ನಾಗರಿಕ ಕಾನ್ಸ್ಟೇಬಲ್ ನೇಮಕಾತಿ 2026 ಈ ಹುದ್ದೆಗಳಿಗೆ ಹೋಗ್ಬೇಕು ಅಂತ ಪಾಪ ಎಷ್ಟೋ ಜನ ಕನಸನ್ನ ಕಟ್ಕೊಂಡಿರ್ತಾರೆ. ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕರೆ ಸಾಕಪ್ಪ ಅಂತ ಅನ್ಕೊಳ್ತಿರ್ತಾರೆ. ಸೊ ಅವರೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. KSP ಸಿವಿಲ್ ಕಾನ್ಸ್ಟೇಬಲ್ ಕರ್ನಾಟಕ ರಾಜ್ಯ ಪೊಲೀಸರಿಂದ ಈಗ ನೇಮಕಗೊಂಡಿರುವಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಾಗಿದೆ. ಇದು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವುದು, ಅಪರಾಧವನ್ನ ತಡೆಗಟ್ಟುವುದು, ತನಿಖೆಗಳಲ್ಲಿ ಸಹಾಯ ಮಾಡುವುದು, ಸಾರ್ವಜನಿಕ ಸುರಕ್ಷತೆಯನ್ನ ನಿರ್ವಹಿಸುವುದು ಮತ್ತು ರಾಜ್ಯದೊಳಗೆ ವಿವಿಧ ಪೊಲೀಸ್ ಕರ್ತವ್ಯಗಳನ್ನ ನಿರ್ವಹಿಸುವ ಜವಾಬ್ದಾರಿಯನ್ನ ಹೊಂದಿರುವ ಆರಂಭಿಕ ಹಂತದ ಪೊಲೀಸ್ ಹುದ್ದೆಯಾಗಿದೆ. ಈಗಾಗಲೇ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಬಯಸುವ ಅಭ್ಯರ್ಥಿಗಳು ಹೇಗೆ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ತುಂಬಾ ಜನಕ್ಕೆ ನಾಲೆಡ್ಜ್ ಇರೋದಿಲ್ಲ. ಸೊ ಅವರು ಅನುಸರಿಸಬೇಕಾದಂತಹ ಹಂತಗಳ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುತ್ತೆ. ಫಾರ್ಮ್ ಅನ್ನ ಸಲ್ಲಿಸುವ ಮೊದಲು ಎಲ್ಲಾ ಮಾಹಿತಿಯು ಸರಿಯಾಗಿದೆ ಮತ್ತು ನವೀಕರಿಸಲಾಗಿದೆ ಅಂತ ಖಚಿತಪಡಿಸಿಕೊಳ್ಳಿ. ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಅಪ್ಲಿಕೇಶನ್ಸ್ಗಳು ವಿಭಾಗದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾನ್ಯ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಬಳಸಿಕೊಂಡು ನೋಂದಾಯಿಸಬೇಕಾಗುತ್ತೆ. ನಿಮ್ಮ ರಚಿಸಿದ ನೋಂದಣಿ ID ಮತ್ತು ಪಾಸ್ವರ್ಡ್ ನೊಂದಿಗೆ ಲಾಗಿನ್ ಮಾಡ್ಕೊಳ್ಳಿ. ಅರ್ಜಿ ನಮೂನೆಯನ್ನ ವೈಯಕ್ತಿಕ ಮತ್ತು ಶೈಕ್ಷಣಿಕ ವಿವರಗಳೊಂದಿಗೆ ಎಚ್ಚರಿಕೆಯಿಂದ ಭರ್ತಿ ಮಾಡಿ. ಫೋಟೋ, ಸಹಿ ಮತ್ತು ಪ್ರಮಾಣ ಪತ್ರಗಳಂತಹ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಿಕೊಡಿ. ಅರ್ಜಿ ಶುಲ್ಕವನ್ನ ಆನ್ಲೈನ್ ನಲ್ಲಿ ಪಾವತಿಸಿ. ಅಂದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್ ಎಲ್ಲ ವಿವರಗಳನ್ನ ಪರಿಶೀಲಿಸಿ ಮತ್ತು ಫಾರ್ಮ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಭವಿಷ್ಯದ ಬಳಕೆಗಾಗಿ ಅರ್ಜಿ ನಮೂನೆಯನ್ನ ಡೌನ್ಲೋಡ್ ಮಾಡಿ ಮತ್ತು ಮುದ್ರಿಸಿ ಇಟ್ಕೋಬೇಕಾಗುತ್ತೆ. ಹಾಗಾದ್ರೆ ಅರ್ಹತಾ ಷರತ್ತುಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಅಭ್ಯರ್ಥಿಗಳು ಭಾರತೀಯ ಪ್ರಜೆಗಳು ಆಗಿರಬೇಕು. ಹಾಗೆ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ ಶೈಕ್ಷಣಿಕ ಅರ್ಹತೆಗಳು ಮತ್ತು ವಯಸ್ಸಿನ ಮಿತಿಯನ್ನ ಪೂರೈಸಬೇಕು.
ನೇಮಕಾತಿಗೆ ಅರ್ಹರಾಗೋದಕ್ಕೆ ಅವರು ದೈಹಿಕ ಮತ್ತು ವೈದ್ಯಕೀಯ ಮಾನದಂಡಗಳನ್ನು ಕೂಡ ಪೂರೈಸಿರಬೇಕು. ಇದು ಒಂದು ಕಡೆ ಆಗುತ್ತೆ. ಮತ್ತೊಂದು ಕಡೆ ಶೈಕ್ಷಣಿಕ ಅರ್ಹತೆ ನೋಡಿ, ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿಯಿಂದ ಗುರುತಿಸಲ್ಪಟ್ಟ PUC ಅಂದ್ರೆ 12ನೇ ತರಗತಿ, ಹೈಯರ್ ಸೆಕೆಂಡರಿ ಅಥವಾ ತತ್ಸಮಾನ ಅರ್ಹತೆಯನ್ನು ಹೊಂದಿರಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಕನ್ನಡ ಭಾಷೆ SSLC ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಕನ್ನಡವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಿದ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದಿರಬೇಕು. ಇತರರು ಕನಿಷ್ಠ 50 ಅಂಕಗಳನ್ನ ಗಳಿಸೋದ್ರ ಮೂಲಕ 150 ಅಂಕಗಳ ಕನ್ನಡ ಭಾಷಾ ಪತ್ರಿಕೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಷ್ಟೇ ಅಲ್ಲದೆ ಕೊನೆಯದಾಗಿ ನೋಡಿ, ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು 18 ವರ್ಷಗಳು ತುಂಬಿರಬೇಕು ಅನ್ನುವಂತಹ ಮಾಹಿತಿಯನ್ನ ಇದೀಗ ನೀಡಲಾಗಿರುವಂತದ್ದು. ಒಟ್ಟಾರೆಯಾಗಿ 3991 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಇನ್ನೇನು ನಾಳೆನೇ ಅರ್ಜಿ ಸಲ್ಲಿಸುವುದಕ್ಕೆ ದಿನಾಂಕ ನಿಗದಿ ಆಗಿರುವಂತದ್ದು. ಹಾಗಾಗಿ ಯಾರ್ಯಾರೆಲ್ಲ ಈಗ ಪೊಲೀಸ್ ಕಾನ್ಸ್ಟೇಬಲ್ಗಳು ಆಗ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ಇದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬಹುದು. ಇನ್ಯಾಕೆ ತಡ, ನಾಳೆಯಿಂದಾನೇ ಅರ್ಜಿ ಸಲ್ಲಿಕೆ ಆರಂಭ ಆಗಿದೆ. ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಸದಾ ಅವಕಾಶ ಇದಾಗಿದೆ ಅಂತಾನೆ ಹೇಳ್ಬಹುದು. ಇದಾಗಿತ್ತು ಇವರಿಗೆ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.